ನಮ್ಮಲ್ಲಿ ರಕ್ಷಾಬಂಧನಕ್ಕೆ ಇನ್ನಿಲ್ಲದ ಹಾಗೆ ಮಹತ್ವ. ಸೋದರಿ ತನ್ನ ಸೋದರನಿಗೆ ಕೈಯಲ್ಲಿ ರಕ್ಷಾಬಂಧನವನ್ನು ಕಟ್ತಾಳೆ, ಆತನ ಸುಖವಾಗಿರಲಿ ಅನ್ನುವಂಥ ಆಶಯದೊಂದಿಗೆ. ಆಕೆ ಒಂದು ಆಸೆ ಇರುತ್ತೆ, ತನ್ನ ತಂದೆ ತಾಯಿಯನ್ನು ಅತ್ಯಂತ ಸುರಕ್ಷಿತವಾಗಿ ತನ್ನ ತಮ್ಮ ಅಣ್ಣ ನೋಡ್ಕೊತಾನೆ ಅನ್ನುವಂಥ ನಂಬಿಕೆ, ಜೊತೆಗೆ ತನಗೆ ಸಂಕಷ್ಟ ಬಂದರೆ ಈ ಅಣ್ಣ ಅಥವಾ ತಮ್ಮ ನನ್ನನ್ನು ಕಾಪಾಡ್ತಾನೆ ಅನ್ನುವಂಥ ನಂಬಿಕೆ. ನಮ್ಮ ಸಂಬಂಧಗಳಿದಾವಲ್ಲ ತುಂಬ ಗಾಢವಾದದ್ದು, ನಾವು ಅದರ ಮಹತ್ವವನ್ನೇ ತಿಳ್ಕೊಳ್ಳೋದಿಲ್ಲ. ಒಬ್ಬ ಸೋದರಿ ತನ್ನ ನಗರದಿಂದ ಹಳ್ಳಿಗೆ ತಮ್ಮನನ್ನು ಹುಡ್ಕೊಂಡು ಹೋಗ್ತಾಳೆ ರಾಖಿ ಕಟ್ಸ್ಕೊಳ್ಳಿಕ್ಕೆ. ದೂರದ ಪ್ರಯಾಣ, ಬಸ್ಸಲ್ಲಿ ಒಳಗೆ ಮನೆಗೆ ಬರ್ತಾಳೆ. ಪಾಪ ತಮ್ಮನ ಹತ್ರ ದುಡ್ಡಿಲ್ಲ, ಬಡವ. ಬಂದು ಮನೆಗೆ ಬರ್ತಾಳೆ. ಬಂದ ತಕ್ಷಣ ಆತ ನೀರು ಕೊಡ್ತಾನೆ, ಊಟ ಮಾಡ್ತಾರೆ. ಊಟ ಮಾಡಿದ ಮೇಲೆ ಅಕ್ಕ ಹೇಳ್ತಾಳೆ, ನಿನಗೆ ರಾಖಿ ಕಟ್ಟಬೇಕು ನಾನು ಅಂತ. ತಮ್ಮ ರಾಖಿ ಕಟ್ಸ್ಕೊತಾನೆ, ಜೇಬಿನಿಂದ ದುಡ್ಡು ನೋಡ್ತಾನೆ. ಹರಿದು ಹೋಗಿರುವ 10 ರೂಪಾಯಿಯ 2 ನೋಟುಗಳು. ಕೊಡಲಿಕ್ಕೆ ನಾಚಿಕೆ ಆಗತ್ತೆ, ಆದರೆ ರಾಖಿ ಕಟ್ಟಿದ ಸೋದರಿಗೆ ಏನು ಕೊಡಲೇಬೇಕಲ್ಲ, ಕೊಡ್ತಾನೆ. ಕೊಟ್ಟಾಯಿತು ಅಂತ ಅಕ್ಕ ಊರಿಗೆ ಹೋಗ್ತೇನೆ ಅಂತ ಹೇಳ್ತಾಳೆ. ಬೇಡ, ಇವತ್ತಿರು, ರಾತ್ರಿ ಹೊತ್ತಲ್ಲಿ ಊರಿಗೆ ಹೋಗಿ ಏನು ಮಾಡ್ತೇನೆ, ನಾಳೆ ಬೆಳಗ್ಗೆ ನಾನು ನಿನ್ನನ್ನು ಬಸ್ ಸ್ಟ್ಯಾಂಡಿಗೆ ಬಿಡ್ತೀನಿ. ಮಾರನೇ ದಿವಸ ಬಸ್ ಸ್ಟ್ಯಾಂಡಿಗೆ ಹೋದಾಗ ಆ ಸೋದರಿ ತಮ್ಮನ ಜೇಬಿನಲ್ಲಿ 20,000 ರೂಪಾಯಿಗಳನ್ನು ಹಾಕ್ತಾನೆ. ತಮ್ಮ ಕೇಳ್ತಾನೆ, ಯಾಕೆ ನನಗೆ ಮುಜುಗರ ಮಾಡ್ತಾ ಇದೀಯಾ ನೀನು ಅಂತ. ಆವಾಗ ಈ ಅಕ್ಕ ಹೇಳ್ತಾಳೆ, ನೋಡು, ನಾನು ಚಿಕ್ಕವಳಿದ್ದಾಗ ನನ್ನ ಚಾಕ್ಲೇಟನ್ನು ಕದ್ಕೊಂಡು ತಿಂತಿದ್ದೆ, ನೀನು ಭಾಳ ಬೇಜಾರಾಗ್ತಿತ್ತು. ಆದರೆ ನಾನು ನಿನಗೆ ನನಗೆ ಕೊಟ್ಟಂಥ ರೊಟ್ಟಿಯನ್ನು ಮುರಿದು ನಿನಗೆ ತಿನ್ನಿಸಿದಾಗ ಹೆಚ್ಚು ಖುಷಿ ಅನ್ನಿಸ್ತಿತ್ತು. ಯಾವಾಗ ನಾವು ಹಂಚ್ಕೋತೇವೋ ಅವಾಗ ಸುಖ ಜಾಸ್ತಿ. ಇವತ್ತು ನೀನು ಕಷ್ಟದಲ್ಲಿದೆಯಾ, ನನಗೆ ದೇವರು ಸುಖ ಕೊಟ್ಟಿದ್ದಾನೆ. ನಿನ್ನ ಜೊತೆ ಹಂಚ್ಕೊಳ್ಳೋ ಮೂಲಕ ನಾನು ಸಾರ್ಥಕ ಪಡ್ತೀನಿ. ಜೀವನದಲ್ಲಿ ಕಷ್ಟ ಬಂದಾಗ ಸೋದರಿಗೆ ಫೋನ್ ಮಾಡಿ. ನಮಸ್ಕಾರ.